ಪವರ್ ಫೈಟ್ ರೈಲಿಗೆ ಹೋಲಿಸಿದ ಕೈ ಲೀಡರ್ ನಾಯಕತ್ವ ಜಟಾಪಟಿಗೆ ಬಿಕೆ ಹರಿಪ್ರಸಾದ್ ವ್ಯಾಖ್ಯಾನ. ಪವರ್ ಫೈಟ್ ರೈಲಿಗೆ ಹೋಲಿಸಿದ ಕೈ ಲೀಡರ್ ನಾಯಕತ್ವ ಜಟಾಪಟಿಗೆ ಬಿಕೆ ಹರಿಪ್ರಸಾದ್ ತಮ್ಮದೇ ಆದ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಡಿಸಿಎಂ ಡಿಕೆಶಿ ಬಂಡೆ ಅಲ್ಲ, ರೈಲ್ವೆ ಇಂಜಿನ್. ಅದು ಬರುವಾಗ ದೊಡ್ಡ ಸೌಂಡ್ ಆಗುತ್ತೆ. ಚಹಾ ತಿಂಡಿ ಮಾರುವರು ದೊಡ್ಡ ಸೌಂಡ್ ಮಾಡ್ತಾರೆ. ಎಲ್ಲರನ್ನೂ ಎಳೆದುಕೊಂಡು ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಅವರು ಬಂದಾಗ ಹೋದಾಗ ಆರ್ಭಟ ಆಗುತ್ತೆ. ಏನೇ ಆದ್ರೂ ರಾಹುಲ್ ಖರ್ಗೆಯಿಂದ ತೀರ್ಮಾನ. ಒಂದು ಕಡೆ ಸಿಎಂ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು. ಇಬ್ಬರು ಗೊಂದಲ ಸೃಷ್ಟಿಸದೆ ಮುಂದುವರೆಸಬೇಕು. ಸಿದ್ದರಾಮಯ್ಯ ಡಿಕೆಶಿ ಇಬ್ಬರು ಎರಡು ಎಂಜಿನ್. ಸರ್ಕಾರ ಅಂತ ಬಂದಾಗ ಸಿದ್ದರಾಮಯ್ಯ ಮುಂದಿರ್ತಾರೆ. ಪಕ್ಷ ಅಂತ ಬಂದಾಗ ಡಿಕೆ ಶಿವಕುಮಾರ್ ಅವರು ಮುಂದಿರ್ತಾರೆ. ಹೈಕಮಾಂಡ್ ಎಲ್ಲ ಗೊಂದಲ ಸರಿಪಡಿಸುತ್ತದೆ. ಸಮಯ ಬಂದಾಗ ವರಿಷ್ಠರು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಪವರ್ ಫೈಟ್ ರೈಲಿಗೆ ಹೋಲಿಸಿದ ಕೈ ಲೀಡರ್ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಈ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಡಿಸಿಎಂ ಡಿಕೆಶಿ ಬಂಡೆ ಅಲ್ಲ, ರೈಲ್ವೆ ಇಂಜಿನ್ ಅಂತ ಹೇಳಿದ್ದಾರೆ. ಅವ್ರು ಬರುವಾಗ ದೊಡ್ಡ ಸೌಂಡ್ ಆಗುತ್ತೆ. ಚಹಾ ತಿಂಡಿ ಮಾರೋರು ದೊಡ್ಡ ಸೌಂಡ್ ಮಾಡ್ತಾರೆ. ಎಲ್ಲರನ್ನೂ ಕೂಡ ಎಳೆದುಕೊಂಡು ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಂತ ಬಿಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಏನೇ ಆದ್ರೂ ರಾಹುಲ್ ಖರ್ಗೆಯಿಂದ ತೀರ್ಮಾನ ಆಗಬೇಕು. ಒಂದು ಕಡೆ ಸಿಎಂ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು. ಇಬ್ಬರು ಗೊಂದಲ ಸೃಷ್ಟಿಸದೆ ಮುಂದುವರಿಸಬೇಕು. ಸಿದ್ದರಾಮಯ್ಯ ಡಿಕೆಶಿ ಇಬ್ಬರು ಕೂಡ ಎರಡು ಎಂಜಿನ್. ಸರ್ಕಾರ ಅಂತ ಬಂದಾಗ ಸಿದ್ದರಾಮಯ್ಯ ಮುಂದಿರ್ತಾರೆ. ಪಕ್ಷ ಅಂತ ಬಂದಾಗ ಡಿಕೆ ಶಿವಕುಮಾರ್ ಅವರು ಮುಂದಿರ್ತಾರೆ. ಹೈಕಮಾಂಡ್ ಎಲ್ಲ ಗೊಂದಲ ಸರಿಪಡಿಸುತ್ತದೆ. ಸಮಯ ಬಂದಾಗ ವರಿಷ್ಠರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಈ ಒಂದು ಪವರ್ ಫೈಟ್ ರೈಲಿಗೆ ಹೋಲಿಸಿದ ಕೈ ಲೀಡರ್. ಇನ್ನು ನಾಯಕತ್ವ ಜಟಾಪಟಿಗೆ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನ ಬಿಕೆ ಹರಿಪ್ರಸಾದ್ ಅವರು ಕೊಟ್ಟಿದ್ದಾರೆ. ಪತ್ರಿಕೆಗಳಲ್ಲಿ ನಿತ್ಯ ಭವಿಷ್ಯಕ್ಕೆ ಬೆಲೆ ಸಿಗ್ತಾ ಇಲ್ಲ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀಲಿ. ಯಾಕಂದ್ರೆ ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನ ಮುಂದೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಈ ರೈಲ್ವೆ ಇಂಜಿನ್ ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಆ ರೈಲ್ ಬಂದು ನಿಂತು ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ಆ ರೈಲ್ ಮುಂದೆ ಹೋದ್ರೆ ಎಲ್ಲ ತಣ್ಣಗಾಗುತ್ತೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಅದರಿಂದ ಅದನ್ನ ಏನಾದರೂ ತೀರ್ಮಾನ ಮಾಡ್ಬೇಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು. ಅದು ಅಲ್ಲಿವರೆಗೂ ಎಲ್ಲರೂ ಸಹ ಕಾದು ನೋಡ್ಬೇಕಾಗುತ್ತೆ. ಟ್ರ್ಯಾಕ್ ಎರಡೂ ಇಲ್ಲ, ಎರಡು ಟ್ರ್ಯಾಕಲ್ಲಿ ಹೋಗಕ್ಕಾಗೋದಿಲ್ಲ, ಹಿಂದೆ ಮುಂದೆ ಇದೆ. ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವರು ಮುಂದಿದ್ದಾರೆ, ಹಿಂದೆಗಡೆ PCC ಅಧ್ಯಕ್ಷರು ಇರ್ತಾರೆ, ಅದು ಹಿಂದೆ ಇರುತ್ತೆ. ಪಾರ್ಟಿ ಅಂದಾಗ ಶಿವಕುಮಾರ್ ಮುಂದೆ ಇರ್ತಾರೆ, ಸಿದ್ದರಾಮಯ್ಯನವರು ಹಿಂದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಒಂದು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ನಾಯಕತ್ವ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಆದ್ರೆ ನಾಯಕರು ಈಗ ತಮ್ಮದೇ ಆದಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ, ಹೊಸ ವ್ಯಾಖ್ಯಾನಗಳನ್ನ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ದೀಪಾ? ಸಾಹಿತ್ಯ ಏನಿವತ್ತು ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಕುರಿತಂತೆ ಒಂದು ಹೇಳಿಕೆಯನ್ನ ನೀಡಿದ್ರು, ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಪ್ರಮುಖವಾಗಿ ಅವರು ಬಂಡೆ ಅಲ್ಲ ಎಂಜಿನ್ ಅನ್ನುವಂತಹದ್ದು, ರೈಲ್ವೆ ಎಂಜಿನ್ ಯಾವ ರೀತಿಯಾಗಿ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತೆ, ಜೊತೆಗೆ ಅದು ಬರುವಾಗ ಎಷ್ಟು ಸೌಂಡ್ ಮಾಡುತ್ತೆ ಮತ್ತೆ ಹೋಗುವಾಗ ಎಷ್ಟು ಸೌಂಡ್ ಅನ್ನ ಮಾಡುತ್ತೆ ಅನ್ನುವಂತಹ ವಿಚಾರವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು.
ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದು ಕೂಡ ಹೈಕಮಾಂಡ್ ಅಲ್ಲ. ಹಾಗಾಗಿ ಅವರನ್ನ ಎಳೆ ತರುವುದು ಸರಿಯಲ್ಲ. ಆದರೂ ಕೂಡ ಹೈಕಮಾಂಡ್ ನಾಯಕರು ರಾಜ್ಯದ ಕಾಂಗ್ರೆಸ್ನಲ್ಲಿರುವಂತಹ ಇನ್ ಕೇಸ್ ಆ ರೀತಿಯಾದಂತಹ ನಾಯಕತ್ವ ವಿಚಾರವಾಗಿ ಅತಿ ಶೀಘ್ರದಲ್ಲೇ ಎಲ್ಲವನ್ನು ಕೂಡ ಬಗೆಹರಿಸ್ತಾರೆ ಅನ್ನೋ ಮೂಲಕ ಇದೀಗ ಡಿ.ಕೆ. ಶಿವಕುಮಾರ್ ಅವರ ಕುರಿತಾದಂತಹ ಒಂದಿಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಇದರ ಜೊತೆಗೆ 2 ಎಂಜಿನ್ಗಳೇ ಅಂದ್ರೆ ಡಿ.ಕೆ. ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ಒಂದೊಂದು ಹಂತದಲ್ಲಿ ಅಂದ್ರೆ ಒಬ್ರು ರಾಜ್ಯದ ಸಿಎಂ ಆಗಿದ್ದಾರೆ, ಮತ್ತೊಬ್ರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ 2 ಎಂಜಿನ್ಗಳು ಕೂಡ ಕೆಲಸ ಮಾಡ್ತಿವೆ ಅನ್ನುವಂತಹದ್ದನ್ನು ಕೂಡ ಅವರು ಅವರ ಮಾತಲ್ಲಿ ಹೇಳಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಪವರ್ ಫೈಟ್ ಅನ್ನ ರೈಲಿಗೆ ಹೋಲಿಸಿದ್ದಾರೆ ಬಿ.ಕೆ. ಹರಿಪ್ರಸಾದ್ ಅವರು. ಎಚ್.ಸಿ. ಮಹದೇವಪ್ಪ ಅವರು ಕೂಡ ಇವತ್ತು ಒಂದು ಹೊಸ ವ್ಯಾಖ್ಯಾನವನ್ನು ಕೊಟ್ಟರು. ಇತ್ತೀಚೆಗಂತೂ ನಾಯಕರು ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಮಾತನಾಡಬೇಡಿ ಅಂದರೂ ಕೂಡ ತಮ್ಮದೇ ಆದಂತಹ ವ್ಯಾಖ್ಯಾನಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಹೊಸ ಹೇಳಿಕೆಗಳು ಕೂಡ ಈಗ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಹೈಕಮಾಂಡ್ ಎಷ್ಟೇ ಬಾರಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಮಾತನಾಡಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದೆ, ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ರು ಕೂಡ ಅದನ್ನ ಯಾವ ನಾಯಕರು ಕೂಡ ಲೆಕ್ಕಿಸದಂತೆ ಕಾಣ್ತಾ ಇಲ್ಲ.